ನಮಸ್ಕಾರ, ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ಅನಿತಾ. ತೆಂಗಿನಲ್ಲಿ ನುಸಿ ರೋಗದ ತೊಂದರೆ. ಹಲವಾರು ರೈತರು ಇದರ ಮೇಲೆ ಅವಲಂಬಿತ ಆಗಿರುತ್ತಾರೆ. ಬಹುತೇಕ ರೈತರಿಗೆ ಆಸರೆಯಾದ ಕಲ್ಪವೃಕ್ಷ ತೆಂಗಿನ ಮರಗಳಿಗೆ ಸುಳಿ ರೋಗ ಕಾಣಿಸಿಕೊಂಡ್ರೆ ಮರಗಳು ಸರದಿಯಂತೆ ಸಾಯುತ್ತವೆ. ಅಷ್ಟೇ ಅಲ್ಲ, ಬದುಕಿದ್ದ ಮರಗಳಿಗೂ ಸುಳಿ ರೋಗ ಪರಿಣಾಮದಿಂದಾಗಿ ಇಳುವರಿಯೂ ಕೂಡ ಕುಂಠಿತವಾಗುತ್ತದೆ. ಈ ರೋಗದಿಂದ ತೆಂಗಿನ ಗಿಡದಲ್ಲಿ ಸಂಪೂರ್ಣ ಕಾಯಿಗಳು ಉದುರುತ್ತವೆ ಮತ್ತು ಆಗಿರುವ ಕಾಯಿಗಳು ಕೂಡ ಸರಿಯಾಗಿ ಬೆಳೆಯೋದಿಲ್ಲ. ಇದರಿಂದ ರೈತರಿಗೆ ತುಂಬಾ ನಷ್ಟವಾಗುತ್ತೆ. ಅದಕ್ಕೋಸ್ಕರ ಒಂದು ನುಸಿ ಪೀಡಿಯನ್ನ ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು? ತೆಂಗಿನ ಮರಗಳಲ್ಲಿನ ನುಸಿ ರೋಗ ಅತ್ಯಂತ ಸೂಕ್ಷ್ಮ ಕೀಟಗಳಿಂದ ಹರಡುವ ಗಂಭೀರ ಸಮಸ್ಯೆಯಾಗಿದ್ದು ಗಾಳಿಯ ಮೂಲಕ ಬೇಗನೆ ಹರಡುತ್ತದೆ. ಇದು ಕಾಯಿಗಳು ನಿಂಬೆ ಗಾತ್ರದಲ್ಲಿದ್ದಾಗ ರಸ ಹೀರಿ ಬಿರುಕು ಬಿಡುವಂತೆ ಮಾಡಿ ಇಳುವರಿಯನ್ನ ಸಂಪೂರ್ಣವಾಗಿ ಕುಗ್ಗಿಸುತ್ತದೆ. ಇದರ ಪ್ರಮುಖ ಲಕ್ಷಣಗಳು ತೆಂಗಿನಕಾಯಿ ಮತ್ತು ಎಲೆಗಳ ಮೇಲೆ ತಗ್ಗು ದಿಣ್ಣೆಗಳು ಕಾಣಿಸಿಕೊಳ್ಳುತ್ತವೆ. ಕಾಯಿಗಳ ತೊಟ್ಟಿನ ಭಾಗದಲ್ಲಿ ಕಂದು ಬಣ್ಣದ ಪಟ್ಟೆಗಳು ಉಂಟಾಗಿ ನಂತರ ಕಾಯಿಗಳು ಬಿರುಕು ಬಿಡುತ್ತವೆ. ಕಾಯಿಗಳ ಗಾತ್ರ ಸಣ್ಣದಾಗಿ ಕೊಬ್ಬರಿ ಗುಣಮಟ್ಟ ಕಡಿಮೆಯಾಗಿ ಎಣ್ಣೆ ಅಂಶ ನಷ್ಟವಾಗುವುದರಿಂದ ಬಹಳಷ್ಟು ಕಾಯಿಗಳು ಅಕಾಲಿಕವಾಗಿ ಉದುರುತ್ತವೆ. ಇನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ನಿಯಂತ್ರಣ ಹೇಗೆ ಅಂತ ನೋಡೋದಾದ್ರೆ, ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಬೇವಿನ ಎಣ್ಣೆ ಮತ್ತು 2 ಗ್ರಾಂ ಸೋಪ್ ಪುಡಿ ಸೇರಿಸಿ ಕಾಯಿಗಳ ತೊಟ್ಟಿನ ಭಾಗಕ್ಕೆ ಚೆನ್ನಾಗಿ ಸಿಂಪಡಿಸಬೇಕು. ಇದನ್ನ 45 ದಿನಗಳಿಗೊಮ್ಮೆ ಪುನರಾವರ್ತಿಸಬೇಕು. ರಾಸಾಯನಿಕ ನಿಯಂತ್ರಣ ಅಂತ ನೋಡೋದಾದ್ರೆ, ನುಸಿ ತೀವ್ರವಾಗಿದ್ರೆ 5 ಮಿಲಿಲೀಟರ್ ಅಜಾಡಿರಾಕ್ಟಿನ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗುತ್ತೆ. ಇನ್ನು ಪೋಷಕಾಂಶ ನಿರ್ವಹಣೆ, ಮರಕ್ಕೆ ಅಗತ್ಯವಾದ ಸಾವಯವ ಗೊಬ್ಬರ, ನೀರು ಮತ್ತು ಪೋಷಕಾಂಶಗಳನ್ನು ಒದಗಿಸಿ ಮರದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬೇಕು. ಇನ್ನು ಶುಚಿತ್ವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತೋಟದಲ್ಲಿ ನುಸಿ ಪೀಡಿತ ಕಾಯಿಗಳನ್ನ ಕಟಾವಣೆ ಮಾಡಿ ನಂತರ ಸುಟ್ಟು ಹಾಕಿ ರೋಗ ಹರಡುವುದನ್ನ ತಡೆಯಬೇಕು. ತೆಂಗಿನ ಗಿಡದಲ್ಲಿ ನುಸಿ ಬಾಧೆಯನ್ನ ತಡೆದುಕೊಳ್ಳಲು ತೆಂಗಿನ ಗಿಡಗಳಿಗೆ ಪ್ರತಿಯೊಂದಕ್ಕೂ 50 ಕಿಲೋಗ್ರಾಂ ಸಗಣಿ ಗೊಬ್ಬರ, ಎಂಒಪಿ ಅಂದ್ರೆ 3.5 ಕಿಲೋಗ್ರಾಂ, 1 ಕಿಲೋಗ್ರಾಂ ಜಿಪ್ಸಮ್, 0.50 ಗ್ರಾಂ ಬೋರಾಕ್ಸ್, ಬೇವಿನ ಹಿಂಡಿ, 5 ಕಿಲೋಗ್ರಾಂ ಬೆಳೆಗಳಿಗೆ ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಗೊಬ್ಬರಗಳನ್ನು ವರ್ಷದಲ್ಲಿ 2 ಬಾರಿ ಹಾಕಬೇಕು. ಗಿಡಗಳ ಸುತ್ತಲೂ 3 ಅಡಿಗಳ ಅಂತರದಲ್ಲಿ 6 ಇಂಚು ತಗ್ಗನ್ನ ತೆಗೆದು ಹಾಕಿ ಮಣ್ಣಿನೊಂದಿಗೆ ಮಿಶ್ರಣ ಮಾಡಬೇಕು. ನುಸಿ ಬಾಧೆಯನ್ನ ನೋಡಿಕೊಂಡು ವರ್ಷದಲ್ಲಿ 3 ಬಾರಿ ಏಪ್ರಿಲ್, ಮೇ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ನೀರಿನಲ್ಲಿ ಕರಗುವ ಗಂಧಕ 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಕಾಯಿ ಗೊಂಚಲಿಗೆ ಸಿಂಪಡಿಸಬೇಕಾಗುತ್ತೆ. ಅಥವಾ ನಿಮಾಜೋಲ್ 7.5 ml ಅಥವಾ ಇಕೋ ನಿಮಾ ಪ್ಲಸ್ 10 ml ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಿಸಬೇಕಾಗುತ್ತೆ. ಅಥವಾ ಬೇರಿನ ಮೂಲಕ ಸಹ ಕೊಡಬಹುದು. ಒಂದು ವೇಳೆ ಗಿಡಗಳು ಚಿಕ್ಕದಾಗಿದ್ರೆ ಸಿಂಪಡಣೆ ಮಾಡಬಹುದು. ತೆಂಗಿನ ಗಿಡದ ಕೆಳಗೆ ಬಿಳಿ ಬೇರುಗಳನ್ನು ಗುರುತಿಸಿ ಪೆನ್ಸಿಲ್ ಗಾತ್ರದ ಬೇರುಗಳನ್ನು ತೆಗೆದು 45 ಡಿಗ್ರಿಯಂತೆ ಬೇರನ್ನ ಕಟ್ ಮಾಡಬೇಕು. ನಂತರ ಅದಕ್ಕೆ ಕಾರ್ಬೋಸಲ್ಫಾನ್ 15 ml ಮತ್ತು 15 ml ನೀರು ಒಂದು ಕಾಗದದಲ್ಲಿ ತೆಗೆದುಕೊಂಡು ಪೆನ್ಸಿಲ್ ಗಾತ್ರದ ಬೇರುಗಳಿಗೆ ಕಟ್ಟಬೇಕಾಗುತ್ತೆ. ಅದನ್ನ ಕಟ್ಟೋದ್ರಿಂದ ಗಿಡಗಳು ಬೇರುಗಳ ಸಹಾಯದಿಂದ ಆ ರಾಸಾಯನಿಕವನ್ನ ಹೀರಿಕೊಳ್ಳುತ್ತವೆ. ಇದಾದ 60 ದಿನಗಳ ನಂತರ TMAU ಅಗ್ರೋ ಬಯೋಸೈಡ್ ಅಂದ್ರೆ 30 ml ಪ್ರತಿ ಮರಕ್ಕೆ ಉಣಿಸಬೇಕು. ಇದರಿಂದ ನುಸಿಪೀಡೆಯನ್ನ ನಿರ್ವಹಣೆ ಮಾಡಬಹುದು. ಅತಿ ಹೆಚ್ಚು ನುಸಿಪೀಡೆಗೆ ಒಳಗಾದ ಕಾಯಿಗಳು ಕೀಳುವುದರಿಂದ ತೋಟದಲ್ಲಿ ರೋಗವನ್ನ ತಡೆಗಟ್ಟಬಹುದಾಗಿದೆ.